ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಾಲ್ತೇಶ್ ಅರಸು, ಚಿತ್ರದುರ್ಗ ಜಿಲ್ಲೆಯ ಜಿ ಕನ್ನಡ ನ್ಯೂಸ್ನ ಹಿರಿಯ ವರದಿಗಾರ ಮತ್ತು ಈ ನಗರವಾಣಿಯ ಸಂಪಾದಕ. ಇವತ್ತು ತುಮಕೂರು ನಡೆದಿರುವ ಒಂದು ಸಮ್ಮೇಳನದಲ್ಲಿ ನನಗೆ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸ್ತಾ ಇದ್ದೇನೆ. ಬಹಳ ಹೆಮ್ಮೆ ಮತ್ತು ಖುಷಿ ಸಂಗತಿ ಆಯಿತು. ನಿಜಕ್ಕೂ ನಾನು ಕಳೆದ ಒಂದು 24 ವರ್ಷಗಳಿಂದಲೂ ಕೂಡ ನಾನು ಪತ್ರಕರ್ತರ ಸಮ್ಮೇಳನಗಳಲ್ಲಿ ನಾನು ರೆಗ್ಯುಲರ್ ಭಾಗವಹಿಸ್ತಿದ್ದೇನೆ. ಈ ಬಾರಿ ಸಮ್ಮೇಳನ ಅತ್ಯಂತ ಖುಷಿಯಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ ಮತ್ತು ಶಿಸ್ತುಬದ್ಧವಾಗಿ ತುಮಕೂರಿನ ಕಾರ್ಯನಿರತ ಪತ್ರಕರ್ತರ ಸಂಘ ತಂಡ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ತುಂಬ ಅರ್ಥಪೂರ್ಣವಾಗಿ ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಖುಷಿ ಅಂದರೆ ಊಟದ ವ್ಯವಸ್ಥೆ ಇರ್ಬೋದು, ರೂಮಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಮತ್ತು ಒಟ್ಟಾರೆ ಒಂದು ತಂಡ ಯಾವುದೇ ರೀತಿಯ ಅದ್ಭುತವಾದಂಥ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಕೆಲಸವನ್ನು ಮಾಡಿಕೊಡಬಹುದು ಅನ್ನೋದಕ್ಕೆ ತುಮಕೂರಿನ ಸಂಘಟನೆ ಸಾಕ್ಷಿಯಾಗಿದೆ. ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ 2 ತಿಂಗಳಿಂದ ಕ್ರೀಡಾಕೂಟವನ್ನು ಕೂಡ ರಾಜ್ಯಮಟ್ಟದ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿತ್ತು. ಒಂದು ಜಿಲ್ಲೆ 2 ದೊಡ್ಡ ಕಾರ್ಯಕ್ರಮಗಳನ್ನು ತನ್ನ ಹೆಗಲ ಮೇಲೆ ಒತ್ತುಕೊಂಡು ಮಾಡುವಂಥದ್ದು ಬಹಳ ಅತ್ಯಂತ ಸೂಕ್ಷ್ಮ ಮತ್ತು ಅವಿಸ್ಮರಣೀಯ. ಅದಕ್ಕೆ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರ ಒತ್ತಾಸೆ ಅದ್ಭುತವಾಗಿ ಕಂಡು ಬರ್ತದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಅವರ ಸಹಕಾರ ತುಂಬಾ ಅರ್ಥಪೂರ್ಣ ಕಂಡು ಬರ್ತದೆ. ಅಷ್ಟೇ ಅಲ್ಲ, ಸ್ಥಳೀಯ ಪತ್ರಿಕೆ, ರಾಜ್ಯ ಮಟ್ಟದ ಪತ್ರಿಕೆ, ಮಾಧ್ಯಮಗಳು ಮತ್ತು ಎಲ್ಲರ ಮೊದಲೇ ಡಿಜಿಟಲ್ ಮೀಡಿಯಾಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿರೋಂಥದ್ದು ಅತ್ಯಂತ ಸೂಕ್ಷ್ಮ ಗ್ರಹಿಕೆ. ಹಾಗಾಗಿ ತುಮಕೂರಿನ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ. ದಾವಣಗೆರೆಯಲ್ಲಿ ಅದನ್ನು ಸಮ್ಮೇಳನ ನೋಡ್ಕೊಂಡ್ರೆ ಅದಕ್ಕೂ ತುಂಬ ಸಪೋರ್ಟಿವ್ ನೇಚರ್ ಕಂಡು ಬರ್ತಿದೆ. ದಾವಣಗೆರೆಯಲ್ಲೂ ಕೂಡ ಕಳೆದ ಬಾರಿ 38 ಸಮ್ಮೇಳನ ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕಿಂತ ನಾವು ಯಾಕೆ ಕಡಿಮೆ ಇರಬೇಕು ಅನ್ನೋ ಕಾರಣವಾಗಿ ಕಲ್ಪತರು ನಾಡು ಅದರಲ್ಲಿ ಯಶಸ್ವಿ ಮಾಡಿದೆ. ಇನ್ನೂ ಸಂಘಟನೆ ವಿಶೇಷ ಅಂತಾರೆ, ಕಲ್ಪತರು ರತ್ನ ಅನ್ನೋ ಪ್ರಶಸ್ತಿಯನ್ನು ಕೂಡ ನಿನ್ನೆ ಆರ್ಚಿಚನಗಿರಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕೊಟ್ಟಂಥದ್ದು ಬಹಳ ಅರ್ಥಪೂರ್ಣ. ನಮಗೆ ಯಾರು ಬೆನ್ನೆಲುಬಾಗಿ ನಿಂತ್ಕೊಂತಾರೋ ಅವರಿಗೆ ಸಪೋರ್ಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇಡೀ ಪತ್ರಕರ್ತರ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕಿನಿಂದ ಬಂದಿದ್ದೀನಿ. ನನ್ನ ಹೆಸರು ಮಹೇಶ್ ದೀಕ್ಷಿತ್ ಅಂತ. ನಾವು ಇದೇನು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ, ಭಾಳ ತುಂಬ ಚೆನ್ನಾಗಿದೆ. ಉಪಹಾರ ಆಗಲಿ, ಊಟ ಆಗಲಿ, ಕಾರ್ಯಕ್ರಮ ಆಗಲಿ, ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿದೆ. ನಮಗೆ ಯಾವುದೇ ರೀತಿಯಾಗಿ ತೊಂದರೆ ಏನಾಗಿಲ್ಲ ಸರ್. ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ತಮ್ಮ ಸದಸ್ಯರುಗಳು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕಲಬುರಗಿ ಡಿಸ್ಟಿಕ್ ಬಂದದ್ದು. ಇಲ್ಲಿ ಸಮ್ಮೇಳನ 39ನೇ ಸಮ್ಮೇಳನ ತುಮಕೂರು ಜಿಲ್ಲೆಯಲ್ಲಿ ನಡೀತಿರೋದು ರಾಜ್ಯ ಮಟ್ಟದ್ದು ಒಳ್ಳೆಯದನ್ನ ಆಗಿದೆ. ಎಲ್ಲ ಬಂದತರಿಗೆ ವಿವಿಧ ತಾಲೂಕಿನಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ ವರದಿಗಾರರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಒಳ್ಳೆಯ ರೀತಿ ಮಾಡಿದ್ದಾರೆ. ಯಾವುದೇ ತೊಂದರೆ ಆಗಿಲ್ಲ ಅಂತ ನಾನು ಕುಮಾರ್ ಅಂತ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಆಂದೋಲನ ಪತ್ರಿಕೆ ವರದಿಗಾರ. ಸೊ ಇವತ್ತು ಇಲ್ಲಿ ಆಗ್ತಿರೋದು ಈ ಸಮ್ಮೇಳನ ತುಂಬ ವಿಶೇಷವಾಗಿ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಎಲ್ಲ ಜಿಲ್ಲೆಗಳಿಂದ, ರಾಜ್ಯಾದ್ಯಂತ ಎಲ್ಲ ಜನರು ಪತ್ರಕರ್ತರು ಭಾಗವಹಿಸಿರೋದು ತುಂಬ ವಿಶೇಷವಾಗಿದೆ. 2 ದಿನಗಳ ಕಾಲ ಎಲ್ಲರಿಗೂ ಒಳ್ಳೆಯ ಉಳ್ಕೊಳ್ಳೋಕ್ಕಂತೂ ಇದರ ವ್ಯವಸ್ಥೆಗಳು, ವಸತಿ ವ್ಯವಸ್ಥೆ, ಜೊತೆಗೆ ಊಟದ ವ್ಯವಸ್ಥೆ, ಬೆಳಗ್ಗೆ ಸಂಜೆ ರಾತ್ರಿ ಊಟಗಳನ್ನು ಕೂಡ ತುಂಬ ವಿಶೇಷವಾಗಿ ಮಾಡಿದ್ದಾರೆ. ಅದರಿಂದ ತುಂಬ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ವಿಜಯವಾಣಿ ಪತ್ರಿಕೆ ರಿಪೋರ್ಟರ್ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಜಿಲ್ಲಾ ಕೇಂದ್ರದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನಡೆದಂಥ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ನಾನು ಖುಷಿಯಿಂದ ಭಾಗವಹಿಸಿದ್ದೀನಿ. ಇಲ್ಲಿ ಬಂದಾಗ ಇಲ್ಲಿನ ವ್ಯವಸ್ಥೆ ಎಲ್ಲ ಹಂತಗಳಲ್ಲೂ ತುಂಬ ಖುಷಿ ಕೊಡ್ತದೆ ನಮಗೆ. ಹಾಗಾಗಿ ವೇದಿಕೆ ಆಗಲಿ, ಆವರಣಗಳ ಮಳಿಗೆಗಳಾಗಲಿ ಮತ್ತು ಗೋಷ್ಠಿಗಳು ನಮಗೆ ಇಷ್ಟ ಆಯಿತು. ಇದೇ ಥರ ನಮಗೆ ಇಲ್ಲಿ ಭಾಗವಹಿಸೋದಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಆಯೋಜನೆ ಮಾಡಿದಂಥ ಇಲ್ಲಿನ ಜಿಲ್ಲಾ ಸಂಘದ ಎಲ್ಲ ವರ್ಗದ ಪದಾಧಿಕಾರಿಗಳೇ ಅಭಿನಂದನೆ ಸಲ್ಲಿಸ್ತೀನಿ.